ಮಕ್ಕಳು ಮೂರು ಮಕ್ಕಳು ನೀತಿ ಬಿಟ್ಟು ಕಳಮ್ಮನೆ ಇಟ್ಕೊಳ್ಳೋದು ಕೊಡೋದು ಬದುಕಿಂದ ಮೂರು ಮಕ್ಕಳಿಗೆ ಬೇಡ ನಿನ್ನ ಕಟ್ಟಿ ಮಾಡಿದ್ಯಾ ನಾನು ಅವನ ಮಗ ಅಕಸ್ಮಾತ್ ನೀ ಹತ್ರ ಮಾತು ನಿಮ್ಮ ಮನೆ ಬೆಳಬೇಕಲ್ಲ ನಿಮ್ಮ ಹೊಡೆದು ಮನೆ ಅಂತರ ಬೆಳಕ್ಕೆ ಬರ್ತಾನ ದಡ್ಡ ಗೊತ್ತಾಯ್ತಾ ತಂಗಿ ನಾನು ಹಿಂಗೆ ಯಾಕೆ ಕಳಿಸ್ತೀನಿ ಮೇಲೆ ಆಯ್ತಾ ಕಟ್ ಮಾಡ್ತೀಯ ಕಡ್ರಗೋಕಿಗೆ ಮತ್ತೆ ಯಾಕೆ ಹುಷಾರಿಲ್ಲ ಅಂತ ಹೇಳ್ಕೊಂಡ್ರೆ ಯಾಕೆ ಯಾಕಮ್ಮ ಹಿಂಗೆ ನಂತ ಅಳಬಾರ್ದು ನಿಮ್ದು ಹೇಳ್ಕೇಬೇಕು ಹುಷಾರಿಲ್ಲ ಕಂದ ಹಾಂ ಬೀಳ್ತಾರೆ ಬಂದೆ ಆರೋಗ್ಯವಂತನಾಗಿ 100 ವರ್ಷ ಬಳಪ ಎಲ್ಲರೂ ಬೈಕಂಡು ಇಲ್ಲ ಒಂದು ದಾಡಿ ಬಳಪ ದಾಡಿ ದಾಡಿ ಪರಮಾತ್ಮ ಆಶೀರ್ವಾದ ಮಾಡೋ ಆರೋಗ್ಯವಂತ ಬಿಡಿಸಿದ್ದ ತಾರಿ ತಲೆ ಕೊಟ್ಕೊಂಡು ನೋಡಲ್ಲ ಬೀಡಿ ವಾಸನೆ ಗಮ್ಮತ್ತಾನೆ ಹೂವಿನರಲ್ಲ ಖುಷಿಗೆ ದಯವಿಟ್ಟು ಯಾರು ಹೂವಿನ ತರ್ಬಡ್ದು ಕೇಳೋದಲ್ಲಿ ಇವರೆಲ್ಲ ನೋಡಿ ದೇವರು ಒಂದು ಮನೆಗೆ ಎಲ್ಲ ಪೇಟಲ್ಲ ಮಾಡಕ್ಕಂತಿದ್ದೀನ ಯಾವಾಗ ನನ್ನ ಬಿಟ್ಟು ಹೋದಂಗೆ ಜೀವನ ಕೊಡ್ತೀನಿ ಯಾಕಿರ್ಬೇಕು ನಾವು ಯಾವ ಕಡೆ ಬೆಳಗಾವಿ ಇರ್ಬೇಕಾಯ್ತು ನೀನು ಕರ್ಗಂಗ ಮಾಡಿ ನಾನು ಕರಗಿದ ಈ ಮದುವೆ ಆಗಿದೆ ಕರ್ಗ ಇದ್ದ ಬೆಳ್ಳನದು ಕರ್ರನದು ಬರಲ್ಲ ಒಟ್ಟಿಗೆ ಗುಣ ಎಲ್ಲವೂ ಸರಿಯಾಗಿರ್ಬೇಕು ಅದೇ ಹಿಂಗೆ ಹೋಗಲ್ಲ ದಯ ಮಾಡ್ಕೊಂತ ನಿಮ್ಗೂ ಆರೋಗ್ಯ ಪಡಿತಾಯಿ ನಿಮ್ ಕಷ್ಟ ಮಾಡೋಕ್ಕಾಗಲ್ಲ ಅಲ್ವಾ ನಿಮ್ಗೂ ಆಚಾರ ಕೊಟ್ಟಿದ್ರು ಯಾರ್ಯಾರು ಹೇಳ್ಕಿ ಮತ್ತೆ ಕೇಳಿ ನೀನು ಚೇಂಜ್ ಆಗಲ್ಲ ನಿಮ್ಗೆ ಗೊತ್ತೇ ಕೊಡ್ತೀನಿ ಮೇಡಮ್ ಸ್ನಾನ ಮಾಡಿದ್ದು
ಕೆಲಸ ಎಲ್ಲ ಅಂತ ಆಮೇಲೆ ಕೆಲಸ ರೆಡಿ ಮಾಡಿರಾ? ಇದು ಹೊಲಿಗೆ ರೆಡಿ ಮಾಡಿ ರೆಡಿ ಮಾಡ ಬರ್ಲಕ್ಕ ಬಡನಪ್ಪ ಬರೋಣ ಮನೆ ನನ್ನ ಫೋನ್ ಪಾಪ ಮಕ್ಕಂದು ಆಧಾರ್ ಈ ಕಡೆ ಬಂದ್ಬಿಡಿ ಬಾಯ್ ಸಾಕು ಬಿಡಮ್ಮ ನೀನು ಹಂಗೆಲ್ಲ ಪೇಷಂಟ್ ಎಲ್ಲ ಖಾಲಿ ಬಿಡೋದು ದೇವರಡಿಲ್ಲ ನಿಂತು ಬರ್ತೀನಿ ಬಂದು ಬೈಕ್ ಬನ್ನಿ ಬನ್ನಿ ಈ ಕಡೆ ಬನ್ನಿ ಬನ್ನಿ ಆಯರ್ ನೀವು ಬನ್ನಿ ಬರ್ತಾರೆ ಬನ್ನಿ ಅಲ್ಲಿಗೆ ಮಾತಾಡ್ತೀನಿ ನಮ್ಮ ಬನ್ನಿ ಅಲ್ಲೇ ಬರ್ತಾರೆ ನಿಂದೆ ಬಾನು ಬನಾನ ಯಾರು ಕೊಟ್ಟಾನೆ ಬನಾನ ಬನಾನ ಮಗು ಚಿರೋಡು ಬನಾನ ಬನಾನ ಕಲಿ ಇಲ್ಲ ಚೆನ್ನಾಗಿತ್ತು ತಂಗಿ ಬಾ ಒಂದೇ ಪೂಗೈತೆ ಯಾರು ಫೋಟೋ ಬನ್ನಿ ಆದ್ರೆ ಈ ಕಡೆ ಬನ್ನಿ ಖುಷಿನಾ ನಾವಿದ್ದೀವಿ ಖುಷಿ ಬೇಗ ಇದ್ರಾ ಆಂಟಿ ಬೇಡಪ್ಪ ಇದರ ಇದನ್ನ ಮುಂಚೆ ತಂದ್ಬಿಟ್ಟು ದೇವ್ರಿ ಹಾಕ್ಬಿಡಿ ಇಷ್ಟ ನಾಳೆ ದೇವ್ರಿ ಹಾಕ್ಬಿಡ ಬಿಡ್ಬೋದ ಬಾಣ ಒಂಚೂರು ಮೇ ಕೊಟ್ಟು 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 ಕಟ್ಟಾಚಿ ಫಸ್ಟ್ ಕಟ್ಟು ಕೆಳಗಿಡಿದ ನೀವು ಹುಡುಗಿದ್ರೆ ಮೂರೋಡಿ ನಮ್ಮ ಮಕ್ಕಳ ಬಾ ಅವನು ಎಲ್ಲಿ ಮನೆಗೆ ಹೋಗಿ ನೋಡ್ಬಾ ಯಾಕಾರ ಬರ್ತಾರೋ ಅಂತ ಬೆಳಿಗ್ಗೆ ಬರೇ ಅವಳಿಗೆ ಚೋಟ್ ಕಾಣಕ್ಕಲ್ಲ ನೀವು ಕಾಣಿಸಲ್ಲ ಅವನ್ನ ಇಟ್ಕೊಳ್ಳ ಕಾಣ್ತಾನ ಬರ್ಮ ಸರಿ ಬರ್ಬಪ್ಪ ಕಾಣ್ತಿಲ್ಲರೂ ನಿಂದೇ ಆಶೀರ್ವಾದ ನನಗೆ ಇಲ್ಲ ನೀನ್ ಮಾಡಿ ಇವತ್ತು ನಾವು ಹುಟ್ಟಿದ ದಿನ ಆರೋಗ್ಯವಂತ ಆಶ್ರಮ ಮಾಡು ಚೆನ್ನಾಗಿರ್ಲಿ ಅಮ್ಮ ಆಶೀರ್ವಾದ ಹಾ ಮಮ್ಮಿ ಸಣ್ಣ ಕಾಣಿಕೆ ಅದೊಂದು ಆಶೀರ್ವಾದ ಒಳ್ಳೇದು ಮಾಡಿದ್ರೆ ಕೆಟ್ಟ ಮಾಡೋದು ಮಕ್ಕಳಿಗೆ ಅಂತಕ್ಕಂಥ ಸ್ವಲ್ಪ ಫೋನ್ ನಂಬರ್ ಬಾಯಕ DP ಫೋಟೋ ಹಾಕೋದು ದುರ್ಗಮ್ಮನ ಮತ್ತೆ ನಾನು ಎಂತ ಪುಣ್ಯ ಅಂತ ಬಂದು ಭಕ್ತರೇ ವಿಡಿಯೋ ಮಾಡ್ತಾರೆ ಭಕ್ತರೇ ಲೈಕ್ ಮಾಡ್ತಾರೆ ಭಕ್ತರೇ ಶೇರ್ ಮಾಡ್ತಾರೆ ಭಕ್ತರಾಗಿ ಇದಂಗೆ ಮಾಡ್ತಾರೆ ಹೆಂಗಳಿ ದೇವಸ್ಥಾನ ಬಂದು ಬೇಡ ದೇವರಿನ ಕರ್ಮ ಆಗುತ್ತ ಅಂತ ಇವತ್ತಂಗೆ ಯಾರು ನೋಡಿಲ್ಲ ಗಂಗಮ್ಮ ದುರ್ಗಮ್ಮ ಮಕ್ಕಳು ಮಗನೇ ಹೊಡೆದ ಸಾಕ್ಷಾತ್ ದುರ್ಗಮ್ಮ ಹೆಂಗಿದೆ ಹಂಗೆ ಇದ್ದಾನೆ 5 ವರ್ಷ ಮಗ ದುರ್ಗಮ್ಮನ ಥರ ಹೆಂಗೆ ಇದ್ದಾನೆ ಗಂಗಮ್ಮ ಥರ ಅವನು ಚಿಕ್ಕದಿದ್ದಾನೆ ಇವರೇ ಮಕ್ಕಳು ಸೊಳ್ಳೆ ಕಡೆಯೋದಿಲ್ಲ ಬೀಗನೇ ಹಾಕಲ್ಲ ಎಲ್ಲರೂ ಜಗತ್ತಿನಾಗಿದೆ ದುಡ್ಡು ಕೇಳೋ ದೇವಸ್ಥಾನ ಇದೆಯಾ ಅಂತರ ಸೀರೆ ಬಸ್ ಕೊಡೋ ಅಂತಗಡೆ ಇಲ್ಲ ಇದೆಯಾನ ಅವ್ರು ಯಾರಿಗಿದೆ ಬರೋ ಹೇಗಿರ್ತಿರಲ್ಲ ಅವ್ರು ಹಂಗೆ ಮಾತಾಡ್ತಾರೆ ಆಮೇಲೆ ಏನು ಗೊತ್ತಾ ನನಗೆ ನಮ್ಮ ತಂದೆ ಮಾತು ಅವ್ರ ಮನೆ ಸಂಸ್ಕಾರ ಥರ ಜನ ಮಾತಾಡ್ತಾರೆ ಈಗ ನಾನು 13 ವರ್ಷ 14 ವರ್ಷದಲ್ಲಿ ಲಾರಿ ಹೋಯ್ದೆ ಗಣೇಶ 13 ರೂಪಾಯಿ ಸಂಬಳ ನನಗೆ 12 ರೂಪಾಯಿ 13 ರೂಪಾಯಿ ಕೊಡೋರು
ನಾವು ಒಂದು ಹ್ಯಾಬಿಟ್ ಮಾಡಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಚಿಪ್ಪಲ್ ಭಾಷಣ ಮಾಡ್ತಿದ್ದ, ನಮ್ಮ ಅಮ್ಮ ಹಿಟ್ಟು ಮಾಡಿಕೊಳ್ಳು. ನಾನು ನಮ್ಮ ಅಕ್ಕ ದೊಡ್ಡಳು ಇನ್ನಂಗಿದ್ದಾಳೆ, ನನ್ನ ಅಕ್ಕಂಗಿರು ತಂಗಿ ಇದ್ದಾಳೆ ಬಂದಳು. ನಾವೆಲ್ಲ 6 ಜನ ಮಕ್ಕಳು ಹಿಂಗಿದೀವಿ ಅಂದರೆ ನಮ್ಮ ಸಂಸ್ಕಾರ ಹಂಗಿತ್ತು ಹೇಳ್ರಪ್ಪ. ಈಗ ಮಕ್ಕಳು 14 ಗಂಟೆ ಫೋನ್ ಕೊಡಿಸ್ತಾರೆ, ಚೇಣಿ ತಿಂದು ಎದೆಲ್ಲ ಹಾಕೊಂಡು ಬರೀ ಹೊಡ್ಕೊಂಡು ಅಪ್ಪಂಗೆ ಹೊಡೆದು ಅಮ್ಮಂಗೆ ಹೊಡೆದು ಪಾನ್ ಪರ ಹಾಕಿ ಮಲಗಿರ್ತಾನೆ. ನಿಮ್ಮಂತರ ಯಾರು ನಮ್ಮಂತರ ಏನು ಕೊಡಲ್ಲ ಅಂತಾರೆ ಕೊಡ್ತಾರೆ. ಏನಂದ್ರಪ್ಪ ಮೋಲ್ಡ್ ಮನೆ ಹಂಗಂತ ಮೋಲ್ಡ್ ಹಾಕ್ಬಿಟ್ರು ಅಂದ್ಬಿಟ್ರು ಇಸ್ಬಿಟ್ಟಿನಿ. ಕುಡಿಯೋ ನೀರು ಕೊಟ್ಟರೆ ನೀರು ಬಾಟಿ ಒಳ್ಳೆ ಕುಡಿಯಿಂದ ಕೇಳ್ಕೊ ನಮ್ಮನ್ನ ಫಿಲ್ಟರ್ ನೀರು ಕೊಡ್ತಾ ಇದ್ದವಮ್ಮ. ಲೇಬಲ್ ಕೇಳಿ ನನ್ನ ತಂಗಿ ಅಂತ ಬಂದು ಲೇಬಲ್ ಸರಿ ಇಲ್ಲ ಅಂತ ಯಾರೋ ಒಂದು ತಮ್ಮ ಅಂತ ಕೊಟ್ಟಿರ್ತಾನೆ. ನಾವು ಅವ್ರಿಗೆ ಹೇಳ್ತಾನೆ ಒಳ್ಳೆದಮ್ಮ ಅಂತ. ಈ ಅಕ್ಕಿ ಬರುತ್ತೆ ಬುಲೆಟ್ ಗೊತ್ತಾ, ಎಲ್ಲ ಬುಲೆಟ್ ಕವರ್ ಒಳಗಡೆ ಏನಿರುತ್ತೆ ನೆಕ್ಸ್ಟ್ ಟೈಮ್ ಒಂದು ಏನಾದ್ರು ಕೇಳ್ತಾರೆ ಗೊತ್ತಾ, ಅಕ್ಕಿಯ ಸೊಸೈಟಿ ಅಕ್ಕಿ ಕೊಟ್ಟಿದ್ದು ನೀವು ಅಂತ ಕೇಳ್ತಾರೆ ನಮ್ಮನ್ನ. ಸೀರೆ ಕುಂಕುಮ ಕೊಟ್ಟು ಕುಂಕುಮ ಸೀರೆ ಅಂತ ಕೇಳ್ತಾರೆ. ನೀನು ಮಾಡ್ತಿದ್ದೆ ನಂತರ ಕೆಲಸ ಬೆಳಿಗ್ಗೆ 5 ಗಂಟೆ 4 ಗಂಟೆಗೆ ಒಂದು ಏನಂತ ಕೇಳ್ತಾರಪ್ಪ ಸೆಕ್ಯೂರಿಟಿ ಅಂತಾರೆ. ಸೆಕ್ಯೂರಿಟಿ ಅಂತ ನಮ್ಮನ್ನೇ ಆಮೇಲೆ ದೇವ್ರು ತೋರಿಸಿ ಹೆಂಗಿ ತೆಗೆಯ ಆಮೇಲೆ ಅಲಂಕಾರ ಮಾಡೋಣ ಅಂತ ಹೇಳ್ತಾರೆ. ಬಾತ್ರೂಮ್ ಎಲ್ಲಿ ಇರ್ತಾರೆ ಇನ್ನೂ ಹೇಳ್ಬಿಡು ಲಾಸ್ಟ್ಗೆ ಬಾತ್ರೂಮ್ ನಾನಿಲ್ಲ ಅಂತ ಹೇಳಿನಿ. ಅವ್ನು ಬಂದು ಕೇಳೋಣ ಗುರುಗಳಿಗೆ ಹೇಳಿ ಬಾತ್ರೂಮ್ ಹೋಗ್ತೀನಿ ಗುರು ಮನೆಗೆ ಬೇಕಾ. ಈ ನಾಯಿಗಳು ಇದ್ದಾವೆ ಅದು ನನ್ನ ದೇವಸ್ಥಾನ ದುಡ್ಡೇ ಇಲ್ಲ ನೋಡಲ್ಲ. ನಾವೇ ಕಲ್ಲೆತ್ತಿದೀವಿ, ನಾವೇ ಮಣ್ಣಿರ್ತೀವಿ. ಯಾರೋ ಪುಣ್ಯಾತ್ಮ ಬೈಕ್ ಕಳಿಸಿದಂತ ಗಮನಂತಾನೆ ಮನಗಟ್ಟಿನ ಅಂಶನ್ ಕೊಟ್ಟಾನೆ, ಹಿರೇಕೆಲ್ಲ ಒಬ್ರು ಇಟ್ಟಿಗೆ ಕೊಟ್ಟಾರೆ, ಇಲ್ಲ ಬೇಡ ಒಂದು ಕೊಟ್ಟಾರೆ. ನೀವು ಸಣ್ಣ ಪುಟ್ಟ ಸಹ ನೀವು ಮಾಡ್ತೀರಿ ನಿಮ್ಮ ದೇವಸ್ಥಾನಕ್ಕೆ ಏನು ಅಂತ ಯಾವನು ಕೇಳಿಲ್ಲ, ಹೊರರು ಬಂದಿಲ್ಲ ಕೆಳಗೆ ಬಂದಿಲ್ಲ. ಅದಾಗ್ತದ ಯಾವನ ಆಡ್ಕೊಂತಾರೆ ಅಂತ ನೀನು ಉದಾರ ಆಗಲ್ಲ. ನೀನು ನನಗೆ ಆಡ್ಕೊಂತಾರೆ ಏನಂತ ಗೊತ್ತು, ಕಾರ್ ಹಳೆ ಕಾರ್ ತಾಂತಾನೆ ಅಂತ, ಆಮೇಲೆ ಬೈತಾನೆ ಅಂತಾರೆ. ಸರ್ ಜಗನ್ ಏನು ಮಾಡಪ್ಪ 9 ದಿನ ಬಂದು 8-9 ದಿನ ಬಂದು ಯಾರೋ ಬಂದು ಗುದ್ದಾಡಿಲ್ಲ ಕ್ಯಾಮ್ರ ಇಲ್ಲಿ ಬಂದು ಯಾರೋ ಹುಡುಗಿ ನೋಡಪ್ಪ ಚೆನ್ನಾಗಿತ್ತು ನನ್ನ ತಂಗಿ ಹಂಗೆ ಏನು ವೇರ್ ಸರ್ ತಕೊಂಡು ಉಂಟಿದ್ದು ಏನಮ್ಮ ಹಿಂಗೆ ಕುಣಿತೀಯ ಅಂದೆ. ಈ ಸಿಮಿಗಿದ್ದವ್ರ ಕಿರ್ಕಂತೀಯ ಅಂತವ್ರು ನನ್ನೇ ಅವರು ಅಷ್ಟು ಎಲ್ಲ ಕುಡಿತೀವಿ ಬರೋಂದ್ರೆ ಎಲ್ಲವ್ರಿಗೂ ಬಾಗ್ಲಾಕೊಂಡಿದ್ರು. ಮತ್ತೆ ಅಕ್ಕಿ ಏನು ಬರೋದು ರೋಡ್ ಬಗೆಯರೋರು ಏನೋ ಬರಬಾರದು. ಗಾಳಿ ಏನು ಮಾಡ್ತಾರೆ, ರೋಡ್ ಬಗೀತೀರಿ ಗಾಡಿ ಬರ್ದಂಗೆ ಮಾಡ್ತೀರಿ. ಆ ಕಡೆ ಬೀಸ ಗಾಳಿ ಏನು ಮಾಡ್ತೀರಿ ಬರೋದಾಗ ಇಲ್ಲೇ ಇದ್ರು ಜನ ಕೊಂಡೋಡು ಮಂಕಣರು ಕಾಯಿಲೆ ಕಸ ಬರಂಗಿದ್ದು ನಮ್ಮ ಮನೆಗೂ ಬರುತ್ತೆ. ನಮ್ಮ ಮನಸ್ಸಿಗೆ ಬರಬಾರ್ದು, ನಮ್ಮ ಮನಸ್ಸಿಗೆ ಕರೆಕ್ಟಾ. ನಮ್ಮ ಮನಸ್ಸಿಗೆ ಬಂದ್ರು ಕಷ್ಟ, ಎಲ್ಲಿ ಬರಬಾರ್ದು ಅಕ್ಕ. ಅದೇ ಮನೆ ಅಮ್ಮ ಅವನೇ ಮಗ ಇಲ್ಲೇ ಮಂಕಂತಿದ್ದೆಲ್ಲ. 461 ಜನ ಪೇಷಂಟ್, ನಾನು ಎಲ್ಲ ಇಲ್ಲೇ ಇರ್ತಿದ್ವಿ. ಒಂದೇ ಬಾತ್ರೂಮ್ ಎಲ್ಲ ಉಂಡು ಮಂಕಣರು, ಕಾಯಿಲೆ ಬರಲಿಲ್ಲ. ಜನಕ್ಕೆಲ್ಲ ಕಾಯಿಲೆ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ರು, ಹತ್ತೋದ್ರು, ಬದುಕೋದ್ರು. 461 ಜನ ಹಾಕಿರ್ತೀವಿ ಅದೇ ಜಾಗದಲ್ಲಿ. ಶಾಮಿನಾಗಿ ಉಂಡು ಮಂಕಣರು ಇವ್ರು ಕಲ್ರು ಬರ್ತಾರೆ. ಈಗ ಲೋಕಾಯುಕ್ತರು ಕಲ್ಲಾಕೋರು ಕೈ ಬಂದವೆ ಅಂತ ನಾನಲ್ಲ ಹಾಕಿರೋದು, ಕಲ್ಲಾಕಿರೋದು. ಅಲ್ಲಿ ಎಂಟಿ ಕುಡಿಸಿ ಗಂಡು ಬರ್ತಾನೆ ಲೇಟ್ ಆಗುತ್ತಾ ಅಂತಾನೆ. ಗಂಟಿ ಹುಷಾರಾಗ್ಲಿನಲ್ಲ, ಗಂಡು ಕುಡಿಸಿ ಎಂತ ಲೇಟ್ ಆಗುತ್ತಾ ಅಂತ ಹುಷಾರಾಗ್ಲಿನಲ್ಲ. ಬಾತ್ರೂಮ್ ಎಲ್ಲಿ ತಿಂದ ಕೇಳ್ತಾರೆ. ಬಾತ್ರೂಮ್ ಮಾಡ್ತಾನ ಎಲ್ಲಿಂದರೋ ಬಂದಿರೋರು ಈಗ ಯಾವುದೋ ಊರು ದೇವಸ್ಥಾನ ಕೊಟ್ಟು ಬಾತ್ರೂಮ್ ಬಂದಿರ್ತಾರೆ. ಇಲ್ಲಿ ಬಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಾತ್ರೂಮ್ ಎಲ್ಲಿದೆ ಕೇಳ್ತಾರೆ. ಈಗ ಜನ ದೇವರಲ್ಲಿ ತಿಂದ ಕೇಳಲ್ಲ ಯಾರು. ದೇವ್ರು ಉದ್ಭವ ಆಯ್ತಲ್ಲ ಜಾಗ ಅದನ್ನ ನೋಡ್ತೀವಿ. ಕೇಳಿ ನಿಮ್ಮ ಮಕ್ಳು ಹಿಂಗೆ ಇದಾರ ಕೇಳಿದ್ರೆ ಸೊಳ್ಳೆ ಕಡಿಯೋಲ್ಲ ಯಾಕೆ, ರಕ್ತ ಮಕ್ಕಳು ಯಾಕೆ ಇಷ್ಟು ಬಚ್ಚಾರು ಕೊಡ್ತೀರಾ, ಇಷ್ಟು ಜನ ಮಕ್ಕಳು ಫೀಸ್ ಕಟ್ತೀರಲ್ಲ ಯಾಕೆ, ರಶೀದ್ ಕೊಡ್ತೀರಿ, ಆಸೆ ಕೊಡ್ತೀರಿ, ಬಚ್ಚಾರು ಕೊಡ್ತಿಲ್ಲ ಹೆಂಗೆ, ಅಂಥಗಳು ಫ್ರೀ ಕೊಡ್ತಿರಲ್ಲ, ಎಷ್ಟು ತುಂಬ ಮಾತಾಡ್ತಿರಲ್ಲ ನೀವು ಯಾಕೆ, ಜನಗಳೆಲ್ಲ ಮುಡ್ತಿಲ್ಲ ಯಾಕೆ ಅಂತ ಕೇಳಲ್ಲ. ಲೇಟ್ ಆಗುತ್ತಾ ಅಂತ ಕೇಳ್ತಾರೆ ಅವರು. ಆಮೇಲೆ ಮನೆ ಕಡೆ ತಿರುಗಿ ಅಲ್ಲಿಂದ ಹಿಂಗೆ ಕೈ ಮುಗಿದು ನಾವು ಬರ್ತೀವಿ ಹಿಂಗಂತಾರೆ. ಅಲ್ಲಿ ಇಲ್ಲೊಂದು ದೇವ್ರಿಗೆ ಕಿಸ್ ಹೊಡಿತಾರೆ, ಈಗ ಬಂದೀವಿ ಅಂತ. ಅಲ್ಲೋಗಿ ಬಾ ಬಾ ಅಂತಾರೆ ದೇವ್ರನ್ನ. ಅದು ಬರಲ್ಲ ಅಂತ ದೇವ್ರು. ಇಲ್ಲಿ ಬಂದು ಕೇಳ್ತಾರೆ ನಿಮ್ಮ ತಮ್ಮಂದ್ರನ್ನ, ಕೆಲಸ ಬರ್ತಾರಾ ಸ್ವಾಮಿ ಇಲ್ವಾ, ಲೇಟ್ ಆಗುತ್ತಾ ಅಂತಾನೆ. ಮೊನ್ನೆ 8 ಗಂಟೆ ಆಯ್ತು ಅಮಾವಾಸ್ಯೆ ಸುತ್ತಾಗ್ಬಿಟ್ಟಿನಿ. ಸಖತ್ತು ರಶ್ ಇದೆ ಎಲ್ಲ. ಅದು 8 ಗಂಟೆಗೆ ಒಳಗೆ ಹೋಗಿದ್ದೀನಿ, 6:30 ಉಣ್ಣಕ್ಕೆ ಒಂದು ಒಳಗೆ ಹೋಗಿ ಬಂದೀನಿ. ಅಲ್ಲಿ 8 ಗಂಟೆ ಯಾರೋ ಬಂದಾನೆ, ಇವರು ಸ್ವಾಮಿಯರು ಬರ್ತಾರ ಅಂದ್ರೆ ಇಲ್ಲ ಸುತ್ತಾಗ ಹೋಯ್ರೆ ಕರೀರಿ ದೂರಿಂದ ಬಂದೀವಿ ಅಂತಾರೆ. ಅವಾಗ ಯಾರೋ ದೂರ ಬಂದಾರ ಬರ್ತೀರಾ ಅಂತ, ಸ್ವಲ್ಪ ಇರಿ ಬರ್ತೀನಿ ಅಂತ ಹೇಳ್ತೀನಿ. ಲೇಟ್ ಆಗುತ್ತಾ ಅಂತ ನಾವು ಬೆಳಗ್ಗೆ 6 ಗಂಟೆಗೆ ಪೂಜೆ, 5-6 ಗಂಟೆಗೆ ಈ ಯಾರೋ ಪೂಜೆ ಮಾಡಿ ಕಸ ಹೊಡಿತಾರೆ ಭಕ್ತರು ಬಂದು. ಅಲ್ಲೊಬ್ಬ ಲೇಟ್ ಆಗುತ್ತಾ ಇನ್ನೂ ಅಂತಾನೆ. ಲೇಟ್ ಆಗದಾರ್ರೆ ದೇವ್ರನ್ನ ತೋರಿಸ್ಬಿಡಿ ಹೆಂಗಿದೆ ಹೆಂಗೆ ಆಮೇಲೆ ಮಾಡ್ಕೊಂಡು ಅಂತ ಪೂಜೆ. ಹಂಗಾಗಿ ಸಮಸ್ಯೆಗಳು ಇಲ್ದಾಗ ಯಾರನ್ನ ಬಿಟ್ಬಿಡೀನಿ. ಈಗ ಇಷ್ಟೊಂದು ಫ್ರೀ ಇರೋದು ಈ ಇತ್ತೀಚೆಗೆ ಅದು ನಿಮ್ಮಂಥ ಪ್ರೀತಿ ಆದಾಗ ನಾನು ಖುಷಿಯಾದ ನೀವು ನಿಮ್ಮ ಆ ಪದನ ಕಿವಿ ಕೇಳಿ ನೀವು ಭಾಳ ಸಂತೋಷ. ಅದು ಎಡಿಟ್ ಮಾಡಿ ಅದನ್ನು ಲೈವಲ್ಲಿ ಬಿಟ್ಬಿಡ್ತೀವಿ. ನಿಮಗೂ ಇನ್ನೂ ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಗಂಡಂದರು, ನಿಮ್ಗೆ ಆರೋಗ್ಯ ದೇವರು ಶಕ್ತಿ ಕೊಡಿ. ನಿಮ್ಮ ಮನೆ ಎಷ್ಟು ಈಗ ದೇವರಿಗೆ ತೃಪ್ತಿಪಡಿಸಿ ಒಂದು 2 ಹಾಡನ್ನ ಕಿವಿ ಇಂಪಾಗಿ ಆಡಿರಿ ಅಷ್ಟೇ ತಂಪ ನಿಮ್ಮ ಮನೆ ಬೆಳಿ. ಹೌದಾ ಕರೆಕ್ಟ ಮನೆ ಜಾಸ್ತಿ ಮಾಡಲಿಲ್ಲ ಇನ್ನೊಂದ್ಸರಿ ಮಾಡು ಮಾಡ್ತಾ ಮಾಡು. ನಿಮ್ಮಂತ ದೊಡ್ಡರ ಮೇಲೆ ದೇವ್ರ ಪ್ರೀತಿ ಯಾವಲ್ಲೂ ಇರಲಿ. ಚಿಕ್ಕ ಅಮ್ಮ ನಾನು ಲೈವಲ್ಲೇ ಹಾಕ್ಬಿಡ್ತೀನಿ.
ಇಲ್ಲಿ ಬಂದು ಯಾರು ಕುಡಿತಾರ ಎಂಟೇರ್ ಬಂದು ಲೆವೆಲ್ ಎಲ್ಲ ಹಾಕಿದ್ದೀನಿ. ಎಂಟೇರ್ ಬಂದು ಕರೆಕ್ಟಾಗಿ ಮನೆ ಕುಡಿಯೋ ಟೈರ್ ಬಂದು ಬೇಡ್ಕೊಂಡು ಹೋದ್ರೆ ರಕ್ತ ಬೇರೆ ಆಗ್ಬಿಡುತ್ತೆ. ನಾನು ಯಾಕೆ ಮಾಡಲ್ಲ ಅಂದರೆ ಅದೆಲ್ಲ ಮಾಡ್ತಾರೆ, ರಕ್ತ ಬೇರೆ ಮಾಡ್ಬಿಡ್ತೀನಿ ನಾನು. ಒಳ್ಳೆ ಮತ್ತೆ ಕೆಡಿಲ್ಲ. ನಂದು ಬಾಯಿ ಕೈ ಸರಿ ಇಲ್ಲ ತಮ್ಮ. ಯಾಕಂದ್ರೆ ಸುಮಾರು ಜನ ಅಂದು ಯಾರೋ ಒಬ್ಳು ಬಂದು ಅಂದು ಗಲಾಟೆ ಮಾಡ್ಕೊಂಡು ಅಂದ್ಬಿಟ್ಟಿದ್ದೆ, ಹೋಗ್ತೇವೆ ಮಾಳಾಗೋಗ್ಬಿಟ್ಟು ಅವಳು ಆಗಬಾರ್ದು ಅಂತ. ಸಾಕಷ್ಟು ಜನ ಇಲ್ಲ ಅಂದ್ಕೊಂಡೋಗಿ ಮತ್ತೆ ವಾಪಸ್ ಬಂದಿದ್ದಾರೆ ಸುಮಾರು ಜನ. ಅವ್ರು ನೋಡಿದ್ರೆ ಬೇಜಾರಾಗ್ತದೆ. ಒಳ್ಳೆ ಬುದ್ಧಿ ಕಲಿ. ನಿನ್ನ ತಾಯಿ ನೋಡ್ಕೊ. ನಿನ್ನ ತಾಯಿಗಿಂತ ದೇವ್ರಿಲ್ಲ. ಈಗ ದೇವ್ರಿಲ್ಲ. ಟ್ರಿಪ್ ಹೋಯ್ತು ಬಾ ಮೇಲೆ ಬಾ ನಡೆದೇ ಬರ್ತೈತೆ ತೀರ್ಥ ಕುರ್ಸೋ ಹತ್ರಕ್ಕೆ ತಾಯ್ತ ಹಾಕಿ ತೀರ್ಥ ಕುರ್ಸೋ ಆಮೇಲೆ ನನಗೆ ಈಗ ಚೆನ್ನಾಗಿದೆ ಮಗ. ಏನಾಸಲ್ಲಿ ಎಲ್ಲಿ ಬರುತ್ತೆ? ಪಾಪ ಚೆನ್ನಾಗಿದ್ಯಾ? ಏನಾಗಿತ್ತು ಅವಳಿಗೆ ಹುಟ್ಟಿದಾಗ ಸ್ವಲ್ಪ ಇನ್ಫೆಕ್ಷನ್ ಹಾಲು ಕುಡಿದಿದ್ದ ಸ್ಥಿತಿ ಇರ್ಲಿಲ್ಲ. ಆವಾಗ ನಾವು ದೇವ್ರನ್ನ ಅನ್ಕೊಂಡು ಅರ್ಕೆ ಮಾಡ್ಕೊಂಡಿದ್ವಿ. ಈಗ ಚೆನ್ನಾಗಿದ್ದಾರೆ. ಈಗ ಚೆನ್ನಾಗವ್ರೆ. ತಮ್ಮ ಒಂದು ಅಂದ್ರೆ ಸುಮ್ಮ ನಂಗೋ ಸರ್ ನನಗೆ ಅನ್ಕಂತ ಕೊಡ್ತಾರೆ. ಇವನಿಗೂ ಅಷ್ಟೇ ಹಿಡ್ಕೊಂಡಿದ್ದು ಬಂದು ಒಂದೇ ಸಲ ಬಂದು ಹೋಗಿದ್ದು ನಾವ್ ಇಲ್ಲಿಗೆ. ಆವಾಗ ನಾವು ಹೋಗಿ ಇವ್ರಿಗೆ ಹೇಳಿ ಅರ್ಕೆ ಮಾಡ್ಕೊಂಡು ಇವಾಗ ಬಂದು ತೀರ್ಸಕ್ ಬಂದಿದ್ದೀವಿ. ಈ ಪಾಪು ಇಬ್ರು ಚೆನ್ನಾಗಿದ್ದಾರಾ? ಇಬ್ರು ಚೆನ್ನಾಗಿದ್ದಾರೆ. ಗವರ್ಮೆಂಟ್ ಹೋಗ್ತಾ ಇದ್ದಾನೆ. ಮತ್ತೆ ಯಂತ್ರ ಕಟ್ಟಿತಿಂಗಂತ ಅಲ್ಲಿಂದ ಹುಣಸೂರಿಂದ ಬರೋಕ್ಕಾಗೋದಿಲ್ಲ. ಹೇಳ್ತೀನಿ ನೋಡಿ. ಥ್ಯಾಂಕ್ಸ್ ಅಮ್ಮ. ಅಲ್ಲಿ ಒಂದು ಫೋಟೋ ಇಟ್ಕಾಗ ಗಡಿಯಾರಟ್ಟಂಗೆ ಇರೋದು 5 ರೂಪಾಯಿ ಕೊಟ್ಟು ಫೋಟೋ ತಗೋ. ಸ್ಟಿಕ್ಕರ್ ತಗೋಬೇಡ. ನೀನಲ್ಲೇ ಎಲ್ಲ ಬಚ್ಚಿದ್ದು ನಿಂತಾನೆ. ಒಂದು ನಿಮಿಷ. ಒಂದು 2 ಸೀರೆ ಕೊಡಲಿ. ಯಾವ ಊರು ನಿಂತು? ಬಸ್ ಯಾಕಂದ್ರೆ ಎಲ್ಲ ಊಟದಲ್ಲೇ ಎತ್ತೋಗ್ತಾರೆ. ಒಳ್ಳೆ ಡೈಪರ್ ಬಿಟ್ಟು ಹೋಗ್ತಾರೆ. ನೀನು ಪುಣ್ಯ ಮೇಲೆ ಬರ್ತೀವಿ. ಅದಕ್ಕೆ ನೀನು ಕರೆದಿರ್ತೀನಿ. ಅಯ್ಯಿ ಇದೊಂದು ನಾನು ಫ್ರೀಟಾಗಿ ಕೊಡ್ತೀನಿ ಅಣ್ಣ ಅಂತ. ನನಗೆ ಗಡಿಯಾರ ಟಿವಿ ಫೋಟೋ ಇಡೋದು 50 ರೂಪಾಯಿ ಫೋಟೋ 100 ರೂಪಾಯಿ ಕಟ್ಟಾಕಿ 2 ಹೂವು ಹಾಕಿ ಊಟ ಮಾಡು. ವಾರಕ್ಕೊಂದು ಪೂಜೆ ಮಾಡಿ. ನಿಮ್ಮ ಮಂದಿರ ಯಾವುದು ಅವತ್ತೇ ಪೂಜೆ ಮಾಡು. ಇದು ಪಾಪ ಇದು ಜನ ಇರೋದಿಲ್ಲ ಅಂತಕ್ಕಂಥ ಇದು ಅರ್ಥ ಕಟ್ಕೊಂಡು ಸೇರ್ತಾನೆ ಮಾಡ್ತೀನಿ. ಯಾವ ನಿಮ್ಮ ತಾಯಿ ಇದ್ದಾರ? ತಾಯಿ ಕೊಡಿದ್ದೀನಿ. ತಂಗಿ ನಿಮ್ಮ ಮನೆ ನಿಮ್ಮ ಮಕ್ಕಳಿಗೆ ಆರೋಗ್ಯ ಬರಲಿಲ್ಲ ಹೌದಾ? ಮಾಡಿದೆ ಅವನು ಮಾಡಿದೆ. ಅವ್ರು ಮಾಡೋ ಪುಣ್ಯ ನನಗೆ ದೇವ್ರು ಸಿಕ್ಕಿರೋದು. ಬಟ್ ಅಲ್ಲಿ ಪ್ರೀತಿ ಸಂಪಾದನೆ ಮಾಡೋದು ಭಾಳ ಕಷ್ಟಪಟ್ಟಿದ್ದೀನಿ. ಇವತ್ತು ಬಂದು ಇವರೆಲ್ಲ ನನಗೆ ಆ ತಾಯಿಗೆ ಆಲ್ರೆಡಿ ನನಗೇನೆಲ್ಲ ಕಳೆದಿವರು. ಅದು ನಂಗೆ ಖುಷಿ ಪಡ್ತಿದ್ರು. ಆದರೂ ಲಾಸ್ಟಿಗೆ ನಾನು ಬಂದು ಪಕ್ಕ ಕೂತ್ಕೊಂಡಾಗ ಬೀಗಾದ್ಮೇಲೆ ಆಡಳಿರು ನೋಡಿ. ಇದು ಅಂತಂದ್ರೆ ನೋಡಿ ಸೀರೆನ ಆಯ್ತು ಸಾಮಾನ್ಯ ಅಮ್ಮರಿಗೆ ಕೊಟ್ಟಿದ್ದೀನಿ, ತಂಗಿಯರಿಗೆ ಕೊಟ್ಟಿದ್ದೀನಿ. ಮಿಸ್ ಇರುತ್ತೆ ನೋಡಿ. ಸೀರೆ ನಿಮ್ಮ ತಂಗಿ ತಂದೆ ಇರೋದು. ಈ ಸೀರೆ ನೋಡಿ ನಿಮ್ಗೆ ಗೊತ್ತಿರುತ್ತೆ. ಇದು ಮಳವಲ್ಲ ಮಾರವಲ್ಲ. ಅಮ್ಮ ಅಂದ್ರೆ ಬಿಚ್ಚಿರೆ ಪನ್ನ. ಇದು ಪನ್ನಕ್ಕೂ ಬರೋದಿಲ್ಲ. ಇದು ಉಡೋಕೆ ನೋಡಿ. ಈ ಸೀರೆ ನೋಡ್ಕೊಡಿ ಅಂತಂದ್ರೆ ಇದು ಉಡೋಕ್ಕೂ ಬರೋದಿಲ್ಲ, ಇದು ಕೊಡೋಕ್ಕೂ ಬರೋದಿಲ್ಲ. ತಂದೆ ಹೇಳಿ ತಂಗಿ ಪ್ರೀತಿ ಅವ್ರಿಗೆ ಗೊತ್ತಿಲ್ಲ. ಅಂಗಡಿ ಮನೆಯವರು ಯಾಮಾರಿಸ್ಬಿಡ್ತಾರೆ. ಗೊತ್ತಿರುತ್ತೆ ನಿಮಗೆ. ಅಂಗಡಿಯವರು ದುಡ್ಡು ಮಾಡೋಕ್ಕೋಸ್ಕರ ದಯವಿಟ್ಟು ಈ ಮಟ್ಟಿಗೆ ಹಿಡಿಬಾರ್ದು ನೀವು. ಯಾವುದೇ ಊರಾಗಲಿ ಅಲ್ಲಪ್ಪ, ಯಾವುದೇ ಊರಾಗಲಿ ಯಾವುದೇ ಮನೆಗಾಲಿ ಇತ್ತೀಚೆಗೆ ಅಕ್ಕಿಗಳನ್ನೇ ಕೊಡ್ತಿದ್ದೀರಾ. ಸೋನಾ ಮಸೂರಿ ಅಕ್ಕಿ ಅಂತ ಬೆಳಗಡೆ ಮ್ಯಾಲೆ ಇರುತ್ತೆ. ಅದನ್ನ ಮೇಲೆ ಬುಲೋಟ್ ಅಂತ ಕವರ್ ಹಾಕಿ ಒಳಗಡೆ ಸೊಸೈಟಿಗೆ ಹಾಕ್ತಿದ್ದೀರಾ. ಅದನ್ನ ನೀವು ಪ್ರತಿಫಲ ಉಂಡೆ ಅದು ನಿಮ್ಮ ಮನೆ ಬರ. ಅದು ನಿಮ್ಮ ಮನೆ ಯಾವ ತಳ ಹೋಗುತ್ತೆ ಅಲ್ವಾ? ದುಡ್ಡು ಬೇಗ ಜಾಸ್ತಿ ಮಾಡಿ. ಇದು ನನ್ನ ತಂಗಿ ಗೊತ್ತಿಲ್ಲ ಅವಳಿಗೆ ಮೋಸ್ಟ್ಲಿ. ಇಂಥ ಸೀರೆ ಈ ತಂಗಿ ಸೀರೆ ಅಂತ ತಂಗಿ ದೇವರಿಗೆ ಅಂತ ಅಂದಿರ್ತಿಲ್ಲ. ಇದು ಅಂಗಡಿ ಮನೆಗೆ ಇದನ್ನ ತರ ಬದಲು ಹಂಗೆ 100 ರೂಪಾಯಿ ಕಳಿಸ್ಬಿಟ್ಟು ನಿಮ್ಗೆ ಊಟಕ್ಕಿಲ್ಲ ಅಂತ ಭಿಕ್ಷೆ ಬರ್ಬಿಟ್ಟು ಕೊಟ್ಬಿಡ್ತಾರೆ ನಮ್ಮ ತಂಗಿಯರು. ದಯವಿಟ್ಟು ಇದು ಸೀರೆ ಉಡೋಕ್ಕೂ ಬರಲ್ಲ, ಕೊಡೋಕ್ಕೂ ಬರಲ್ಲ. ಯಾಕಂದ್ರೆ ಬೈ ಚಾನ್ಸ್ ನಾನು ಕೊಟ್ಟರೆ ಅವ್ರ ಮನೆಗೆ ಹೋಗಿ ಬೇಜಾರು ಮಾಡ್ಕೊಂತಾರೆ. ಅಂದರೆ ಆಡ್ಕೊಳಲ್ಲ, ಬೇಜಾರಾಗ್ತಾರೆ. ಆಮೇಲೆ ಹೇಳ್ಕೊಟ್ಬಿಡ್ತಂತ. ಇದು ಪನ್ನ ಇರೋದಿಲ್ಲ. ದಯವಿಟ್ಟು 100 ರೂಪಾಯಿದಲ್ಲಿ ತಂಗಿ ಕೇಳಿಸ್ಕೊಮ್ಮ. ನಿಮ್ಮ ಕಡೆ ಹೇಳ್ತೀನಿ. ಅದು 100 ರೂಪಾಯಿದಲ್ಲಿ ಅಮ್ಮ, ಅದು 100 ರೂಪಾಯಿದಲ್ಲಿ ಇದು ಒಂದು ಸೀರೆ ದಯವಿಟ್ಟು ತನ್ನಿ. ಇಂಥ ತಾಯಿಯರಿಗೆ ತಂಗಿಯರಿಗೆ ಕೊಟ್ಬಿಡ್ತೀನಿ. ನೆಕ್ಸ್ಟಿಂದ ನಾನು ದಯವಿಟ್ಟು ಹೇಳ್ತೀನಿ. ಅಂಗಡಿ ಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಮಾಡಿದ್ದೀವಿ ಉಣ್ತೀರ. ಮೊದಲೆಲ್ಲ ಅಥವಾ ಸೀರೆ ಇಕ್ತಾಯಿದ್ರಿ, ಬಳೆ ಇಕ್ತಾಯಿದ್ರಿ. ಜೀವನ ಮಾಡೋಕ್ಕೆ ಏನು ಬೇಕಾದ್ರೂ ಮಾಡಬಾರ್ದು. ನನಗೂ ನೀವು ಅಂದ್ಕೋಬೋದು ದುಡ್ಡು ಮಾಡ್ತಾರೆ ಅಂತ. ಬಂದು ನೋಡಿ, ನಾನು ದುಡ್ಡು ಮಾಡ್ತಿಲ್ಲ, ಜನ ಸಂಪಾದನೆ ಮಾಡ್ತಾಯಿದ್ದೀನಿ. ಈ ಜಗತ್ತು ಸತ್ತಾಗ ಯಾರು ಪಕ್ಕಕ್ಕೊಂದು ಬಂಗಾರ ನಿಕ್ಕಲ್ಲ. ಇರೋ ಮಟ್ಟ ಚೆನ್ನಾಗಿ ಬದುಕಿ, ಮೋಸ ಮಾಡ್ದಂಗೆ ಬದುಕಿ. ಕರೆಕ್ಟಾಗಿ ಅಲ್ವಾ? ಕರೆಕ್ಟಾಗಿ ತಂಗಿ. ನಾನು ಮನ್ಸು ಮಾಡಿ ಇಲ್ಲಿ ಬಂದು ಕಾಣಂಗಿಲ್ಲ ತಂಗಿ. ಇವತ್ತು ನಿಮ್ಮಂಥ ಭಕ್ತರು, ನಿಮ್ಮಂಥ ಅಂದಾತರು ಕೋಟಿ ಕೊಟ್ಟಿದ್ದಾರೆ ನಿಮಗೆ. ಕೇಳೋ ಇಲ್ಲಂತಮ್ಮ. ನಾನು ಒಂದು ದಿವಸ ಒಬ್ಬರು ದುಡ್ಡು ಕೊಡಿ, ನೀವು ಬನ್ನಿ, ನೀವು ಹೋಗಿ ಇಂದಿಲ್ಲ. 2 ಮಾತು ಬುದ್ಧಿ ಮಾತು ಬೈಬೋದೆ. ಅದು ಬಿಟ್ಟರೆ ನಾನು ನಿಮಗೆ ಕೆಡ್ತಾಗಲಿ. ಯಾಕಂದರೆ ನೀವೇ ಅಂದಾತರು. ನಮ್ಗೆ ಅಕ್ಕಿ ಕೊಡೋರು ನೀವೇ, ಬೆಲ್ಲ ಕೊಡೋದು, ಶರ್ಟ್ ಕೊಟ್ಟರು ನೀವೇ, ಬಟ್ಟೆ ಕೊಟ್ಟರು ನೀವು, ಒಬ್ಬ ಬನ್ನಿನೂ ಕೊಟ್ಟರೆ ಗೊತ್ತಾ. ಅಂದಾದರೆ ಪುಣ್ಯ ಮಾಡಿರ್ಬೇಕಂತ ನನಗೆ ಒಂದು ತುತ್ತು ಬಡೆ. ದಯವಿಟ್ಟು ಈ ಥರ ಮೋಸ ಮಾಡದೇ ಇರಿ. ಕರೆಕ್ಟಾಗಿ ತಂಗಿ. ಕರೆಕ್ಟಾಗಿ ಮಮ್ಮಿ ಹೇಳಿತಪ್ಪ ತಂಗಿ. 1000 ಸೀರೆ ಐತೆ ತಂಗಿ. ಯಾರಿಗಾರ ಕೊಟ್ಬರ್ತೀವಿ. ಈಗ ನಿಮ್ಮಲ್ಲಿ ಒಬ್ಬರಿಗಾರ ಬಂದಿರ್ತಿದಾರ ಚೆಕ್ ಮಾಡಿ ನೋಡಿದೆ. ಹಂಗೆ 2 ಬಂತಲ್ಲ ತಂಗಿ. ಅವು ಯಾರಿಗಾರ ಕೊಟ್ಟರೆ ವ್ಯರ್ಥ ಆಗ್ತವೆ. ತಂಗಿ ಇವತ್ತು ತಂದಿದ್ಯಾ. ನೆಕ್ಸ್ಟಿಂದ 100 ರೂಪಾಯಿ ದಾರಿ ಮಗಳೇ. ಎಲ್ಲಾರ ಹೋಗು. ಸುಮಾರು ಇದ್ದೇ ಇರ್ತಾರಲ್ಲ. ಏನಿಲ್ಲ ಅಂದರೆ ನನಗೆ 100 ರೂಪಾಯಿ ಹಾಕೋದು. ನಾನು ಬರಬಹುದು ಅಂತ ಬರ್ತೀನಿ.
ಕರೆಕ್ಟಾ? ಬೆಳಿಗ್ಗೆ ಒಬ್ರಿಗೆ ಏನೋ ಕೊಟ್ಟೆ ನೋಡ್ದಾ ಲೈವಲ್ಲಿ? ಏನು ಕೊಟ್ಟೆ ಗೊತ್ತಾ? ನೋಡಲಿಲ್ಲ? ಇವು ನೋಡಿ ಎಲ್ಲರಿಗೂ ಬರೀ ಸೀರೆ ಕೊಟ್ಟೆ, ಇವ್ರ ಪ್ರೀತಿನ ನಂಗೆ ಕೊಟ್ಟು ಹೋಗ್ತಾರೆ. ನಾನು ಚಿರಋಣಿ ನಿಮ್ಮ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ಋಣಕ್ಕೆ. ನೀವು ಕೊಡೋ ಅಕ್ಕಿಗೆ, ಬೆಲ್ಲಕ್ಕೆ, ದುಡ್ಡಿಗೆ. ಮತ್ತು ಬ್ಯಾಡ್ ಮೆಸೇಜ್ ಮಾಡೋರಿಗೂ ಇವತ್ತು ಬ್ಯಾಡ್ ಮೆಸೇಜ್ ಯಾರು ಮಾಡ್ತೀರಪ್ಪ? ನೀವು ನಂಗೆ ಆಶೀರ್ವಾದ ಮಾಡ್ರು. ದಯವಿಟ್ಟು ನಿಮ್ಮ ದಿನ ಅದೇ ಕೆಲಸ, ಇವತ್ತೊಂದು ದಿವಸ ಒಳ್ಳೆ ಕೆಲಸ ಮಾಡ್ರು. ಕರೆಕ್ಟಲ್ವಾ? ಕೆಲವೊಮ್ಮೆ ಅನಿಸುತ್ತೆ ಬ್ಯಾಡ್ ಮೆಸೇಜ್ ಮಾಡಿದ್ರೆ ನಾ ಬುದ್ಧಿ ಕೊಟ್ಟು. ನಾನು ಅಂತ ಹೇಳ್ತೀನಿ, ಯಾರ್ಯಾರು ಬ್ಯಾಡ್ ಮೆಸೇಜ್ ಮಾಡಿದ್ರೆ ನೀವೇ ನಮ್ಮ ಅಣ್ಣ ತಮ್ಮಗಳು. ತಂಗಿರ ಮನೆ ಒಬ್ಬಳು ಯಾರು ತಂಗಿ ಮಾಡಿದ್ಲು, ನಂಗೆ ಲೇಟ್ ಮಾಡಿರಲಿ ಅಂತ. ತಂಗಿ ಏನು ಸರಿ ಬೇಗ ಕಳಿಸ್ತೀನಿ, ಎಲ್ಲಿಗೆ ಕಳಿಸ್ಬಿಡ್ತೀನಿ ತಂಗಿ ಅಲ್ವಾ? ಲೇಟ್ ಆಗುತ್ತೆ ಅಂತ ಮೆಸೇಜ್ ಹಾಕಿದ್ದ ತಂಗಿ. ಅಲ್ಲಿ ಹೋದ್ರೆ ಬೇಗ ಕಳಿಸಲ್ಲ ಅಂತೇಳಿ ತಂಗಿ ಹಾಕಿದ್ದ ಪಾಪ. ಯಾರು ತಂಗಿ ಬೇಗ ಬರುವಾಗ ಒಂದು ಫೋನ್ ಮಾಡವ, ನೀವು ಕರ್ಕೊಂಬಂದು ಕಳಿಸ್ಬಿಡ್ತೀವಿ ಅಂದಾದ್ರೆ ಇವತ್ತೊಂದಿನ ಆದರೂ ನಿಮ್ಮ ಮಕ್ಕಳುಗಳಿಗೆ ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿ ನೀವು ದಿನ ಬ್ಯಾಡ್ ಮೆಸೇಜ್ ಮಾಡ್ತೀರಾ. ಕರೆಕ್ಟ್ ಅಲ್ವಾ?